ನಮ್ಮ ಮೆಟ್ರೋದಲ್ಲಿ ದಾಖಲಿಗ ಪ್ರಯಾಣಿಕರ ಸಂಚಾರ ಏಪ್ರಿಲ್ 17ರಂದು ದಾಖಲೆ ಸಂಖ್ಯೆಯಲ್ಲಿ ಜನರು ಪ್ರಯಾಣ ಮಾಡಿದ್ದಾರೆ. ಏಪ್ರಿಲ್ 17ರಂದು ಒಟ್ಟು 9.8 ಲಕ್ಷ ಪ್ರಯಾಣಿಕರು ಸಂಚರಿಸಿದ್ದಾರೆ. ಪ್ರಯಾಣಿಕರ ಸಂಖ್ಯೆ ಏರಿಕೆ ಬಗ್ಗೆ ಬಿಎಂಆರ್ಸಿಎಲ್ ಪ್ರಕಟಣೆ ಮಾಡಿದೆ. ಏಪ್ರಿಲ್ 17ರಂದು ನೇರಳೆ ಮಾರ್ಗದಲ್ಲಿ 4.35 ಲಕ್ಷ ಜನರ ಪ್ರಯಾಣ, ಹಸಿರು ಮಾರ್ಗದಲ್ಲಿ 7.85 ಲಕ್ಷ ಜನರ ಪ್ರಯಾಣ, ಕೆಂಪೇಗೌಡ ನಿಲ್ದಾಣದಲ್ಲಿ 1.87 ಲಕ್ಷ ಪ್ರಯಾಣಿಕರಿಂದ ಮಾರ್ಗ ಬದಲಾವಣೆ ಮಾಡಲಾಗಿದೆ. ದರ ಹೆಚ್ಚಳದ ಬಳಿಕ ಇಳಿಕೆಯಾಗಿದ್ದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇದೀಗ ಮತ್ತೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗಿದೆ. ಜಾಸ್ತಿ ರೇಟ್ ಮಾಡಿದ್ಮೇಲೆ ಜಾಸ್ತಿ ಜನ ಹೋಗ್ತಾ ಇರಲಿಲ್ಲ. ಈ ಮೆಟ್ರೋದಲ್ಲಿ ಹೋಗೋ ಬದಲು BMTC ಬಸ್ಸಲ್ಲಿ ಹೋಗ್ಬೋದು, ಅದೇ ದುಡ್ಡಲ್ಲಿ ಆಟೋದಲ್ಲೇ ಹೋಗ್ಬೋದು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಇದೀಗ ಏರಿಕೆ ಆಗಿದೆಯಂತೆ, ದಾಖಲೆ ಮಟ್ಟದಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ. ಅದಕ್ಕೆ ಅಧಿಕೃತವಾಗಿ BMRCL ಅಫಿಷಿಯಲ್ ಪೇಜಸ್ನಿಂದ ಅನೌನ್ಸ್ಮೆಂಟ್ ಮಾಡಿರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಎಷ್ಟೆಷ್ಟು ಜನ ಸಂಚರಿಸಿದ್ದಾರೆ, ಯಾವ್ಯಾವ ಲೇನಲ್ಲಿ ಎಷ್ಟೆಷ್ಟು ಜನ ಸಂಚರಿಸಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಏಪ್ರಿಲ್ 17ರಂದು ಮತ್ತು 18ರಂದು ದಾಖಲೆ ಮಟ್ಟದಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾಗಿದೆ. ಪ್ರಯಾಣಿಕರ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ. ಈ ಮುಖಾಂತರವಾಗಿ ಸ್ವಲ್ಪ ಇಳಿಕೆ ಆಗಿತ್ತು, ಕಡಿಮೆ ಆಗಿಬಿಟ್ಟಿದ್ರು ರೇಟ್ ಜಾಸ್ತಿ ಆದಮೇಲೆ. ಅದಕ್ಕೆ ನಾನಾ ರೀತಿಯಾದಂಥ ಪ್ರಯತ್ನವನ್ನು BMRCL ಕೂಡ ಮಾಡಿತ್ತು. ಜನರನ್ನು ಆಕರ್ಷಿಸಬೇಕು, ಮತ್ತೊಮ್ಮೆ ಜನರು BMTCಲಿ ಓಡಾಡೋ ಥರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗಿತ್ತು. ಬಟ್ ಇದೀಗ ಓಕೆ, ಜಾಸ್ತಿಯಾಗಿ ಓಡಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸಾಲು ರಜೆ ಇತ್ತು ಅನ್ನುವಂಥ ಕಾರಣಕ್ಕೋ ಅಥವಾ ಅದೇನು ರೀಸನಿಗೆ ಇಷ್ಟು ಜನ ಓಡಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇದೇ ಥರ ಇನ್ನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಂಬಿಕೆಯಲ್ಲಿ ಇದೀಗ ನಮ್ಮ ಮೆಟ್ರೋ ಇದೆ.